ಇವತ್ತು ಕೋಲಾರದಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕರೆದಿರ್ತಕ್ಕಂಥ ಪೂರ್ವಭಾವಿ ಸಭೆ ಏನಂತ ಹೇಳಿದ್ರೆ, ಸಂವಿಧಾನ ಶಿಲ್ಪಿ ಮಹಾಮಾನವತಾವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಅಂಗವಾಗಿ ಎಲ್ಲ ದಲಿತ ಸಂಘಟನೆಗಳು ಸಭೆನ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಇವತ್ತು ಕರೆದು ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಕೋಲಾರ ನಗರದಲ್ಲಿ ಅಂಬೇಡ್ಕರ್ ಜಯಂತಿ 135ನೇ ಜಯಂತಿಯ ಆಚರಣೆ ಯಾವ ರೀತಿಯಲ್ಲಿ ಮಾಡಬೇಕಂತಕ್ಕಂಥದ್ದನ್ನು ಎಲ್ಲ ಸಲಹೆಗಳು ಮತ್ತು ಅವರ ಒಂದು ಸೂಚನೆಗಳ ಮುಖಾಂತರದಲ್ಲಿ ಜಿಲ್ಲಾಧಿಕಾರಿಗಳು ಕರೆಸಿದ್ರು ಸಭೆಗೆ. ಆ ಸಭೆಯಲ್ಲಿ ಏನು ನಮ್ಮ ಕೋಲಾರ ನಗರದಲ್ಲಿ ಮೊದಲು ಏನು ಯಥಾಸ್ಥಿತಿ ಅಂದರೆ ಹೆಂಗೆ ಟ್ಯಾಬ್ಲರ್ಗಳು ಹೋಗಬೇಕು, ಮತ್ತು ಯಾವ ರೀತಿಯಲ್ಲಿ ಕೋಲಾರನ ಒಂದು ನಾವು ಪ್ರೊಸೆಷನ್ನು ಹೋಗುವ ಮುಖಾಂತರ ಹೇಳಿದರು. ಮೊದಲನೇದಾಗಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಐತೆ ಬಂಗಾರಪೇಟೆ ಸರ್ಕಲ್ನಲ್ಲಿ. ಅಲ್ಲಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮಾಲಾರ್ಪಣೆ ಮಾಡಿ ಅದಾದ ನಂತರ ಡೂಮ್ಲೇಟ್ ಸರ್ಕಲ್ಲು, ಅದಾದಮೇಲೆ ಕ್ಲಾಕ್ ಟವರು, ಅದಾದಮೇಲೆ ಹೊಸ ಬಸ್ ಸ್ಟ್ಯಾಂಡ್, ಅದಾದಮೇಲೆ ಅಮರಪೇಟೆಯಿಂದ ರಂಗಮಂದಿರದಲ್ಲಿ ಕಾರ್ಯಕ್ರಮ ಜಿಲ್ಲಾಧಿಕಾರಿಗಳ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ನೇತೃತ್ವದಲ್ಲಿ ಇರತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಜಿಲ್ಲಾಧಿಕಾರಿಗಳು ಸೇರಿ ಕಾರ್ಯಕ್ರಮವನ್ನು ಅಲ್ಲಿ ಮಾಡತಕ್ಕಂಥದ್ದು. ಅದಾದ ನಂತರ ನಾವು ಕೆಲವೊಂದು ಜಿಲ್ಲಾಧಿಕಾರಿಗಳಿಗೆ ಒಂದು ಸೂಚನೆಗಳನ್ನು ನಾವು ಸಹ ಕೊಟ್ಟರೆ, ಒಂದನೇದು ಸ್ತಬ್ಧ ಚಿತ್ರಗಳು. ಜಿಲ್ಲೆಗೆ ಸ್ತಬ್ಧ ಚಿತ್ರಗಳು ಅತಿ ಹೆಚ್ಚಾಗಿ ಒಂದು 400 ಸ್ತಬ್ಧ ಚಿತ್ರಗಳು ಪ್ರತಿ ವರ್ಷವೂ ಬರ್ತೈತೆ. ಈ ವರ್ಷದಲ್ಲಿ ಸ್ತಬ್ಧ ಚಿತ್ರಗಳು ಯಾವ ರೀತಿಯಲ್ಲಿ ಹೇಳಿದ್ರೆ, ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಹಣ ಕೊಡ್ತಕ್ಕಂಥದ್ದು. ಈಗ ಇತ್ತೀಚಿನ ದಿನಗಳಲ್ಲಿ ಸರಿಯಾಗಿ ಒಂದು ಟ್ಯಾಬ್ಲರ್ ಸುಮಾರು ಅದಕ್ಕೆ ಖರ್ಚು ವೆಚ್ಚಗಳೆಲ್ಲ ಬರ್ತೈತೆ, ಕಡಿಮೆ ಕೊಡ್ತಾ ಇದ್ದಾರೆ. ಅದರಿಂದ ಟ್ಯಾಬ್ಲರ್ಗಳಿಗೆ ಒಂದು ಸ್ವಲ್ಪ ಸರ್ಕಾರದಿಂದ ಗ್ರಾಮ ಪಂಚಾಯತಿಯಿಂದ ಕೊಡ್ತಕ್ಕಂಥದ್ದು ವ್ಯವಸ್ಥೆಗಳು ಆಗಬೇಕು, ಸರ್ಕಾರದಿಂದ ಕೊಡ್ತಕ್ಕಂಥದ್ದು. ಇನ್ನೊಂದು ಡಿಮಾಂಡ್ ಏನಂತ ಹೇಳಿದ್ರೆ, ಡಿಸ್ಪ್ಲೇ ಜಿಲ್ಲಾ ಒಂದು ಮಟ್ಟದಲ್ಲಿ ಕಾರ್ಯಕ್ರಮ ನಡೆದಾಗ ರಂಗಮಂದಿರದಲ್ಲಿ ಡಿಸ್ಪ್ಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಅವರು ಜೀವನದ ಬಗ್ಗೆ ಮತ್ತು ಪೂನಾಕ್ಟ್ ಆಗಿರ್ಬೋದು, ಆಮೇಲೆ ಹಿಂದೂ ಕೋಡ್ ಬಿಲ್ ಆಗಿರ್ಬೋದು, ಮತ್ತು ಅಂಬೇಡ್ಕರ್ ಅವರ ಒಂದು ಜೀವನ ಒಂದು ಯಾವ ರೀತಿಯಲ್ಲಿ ಅವರು ಮಹಾ ಕೆರೆಯ ಹೋರಾಟಗಳಾಗಿರ್ಬೋದು, ಈ ರೀತಿಯಲ್ಲಿ ಇರ್ತಕ್ಕಂಥದ್ದು ಒಂದೊಂದು ಎಳೆಯಾಗಿ ತೋರಿಸಿದ್ರೆ ಚೆನ್ನಾಗಿರ್ತೈತೆ ಅಂತಕ್ಕಂಥದ್ದು ನಾವು ಸಹ ಅಲ್ಲಿ ಸೂಚನೆಗಳ ಮುಖಾಂತರ ಕೊಟ್ಟರು. ಜಿಲ್ಲಾಧಿಕಾರಿಗಳು ಆಯಿತು ಅಂತಕ್ಕಂಥದ್ದನ್ನು ಅವರು ಸಹ ಹೇಳಿದರು. ಎರಡನೇದಾಮೇಲೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾರ್ಕ್ ಐತೆ, ಟೇಕಲ್ ರಸ್ತೆಯಲ್ಲಿ ಇರ್ತಕ್ಕಂಥದ್ದು. ಆ ಪಾರ್ಕು ಬಳಿಯಲ್ಲಿ ಒಂದು ಬೋರ್ಡ್ ದೊಡ್ಡದಾಗೈತೆ. ಆ ಬೋರ್ಡು ಸ್ವಲ್ಪ ಈಗೆಲ್ಲ ಅಂಬೇಡ್ಕರ್ ಅವ್ರದ್ದು ಭಾವಚಿತ್ರ ಮತ್ತು ಪಾರ್ಕು ಹೆಸರೈತೆ, ಉದ್ಯಾನವನ ಪಾರ್ಕ್ ಐತೆ, ಅಂಬೇಡ್ಕರ್ ಅವರ ಉದ್ಯಾನವನ ಪಾರ್ಕು. ಅಲ್ಲಿ ಬೋರ್ಡ್ ಹಾಕಿರ್ತಕ್ಕಂಥದ್ದು, ಬೋರ್ಡನ್ನ ಅದನ್ನೆಲ್ಲ ಹೊಸದಾಗಿ ಹಾಕಬೇಕು ಅಂತ ಹೇಳ್ತಕ್ಕಂಥದ್ದು ಅದೊಂದು ಹೇಳಿದ್ರಿ. ಎರಡನೇದು, ಕೋಲಾರದಲ್ಲಿ ನಮ್ಮ ಏನು ಕೋಲಾರದಲ್ಲಿ ಸ್ತಬ್ಧ ಚಿತ್ರಗಳು ಬರುವಾಗ ಕೋಲಾರೆಲ್ಲ ನೀಲಿಮಯ, ಅಂದರೆ ಪ್ರತಿಯೊಂದು ಪ್ರತಿಯೊಂದು ಕಂಬಕ್ಕೂ ರಸ್ತೆಗಳಲ್ಲಿ ನೀಲಿ ಆಗಿರ್ತಕ್ಕಂಥ ಬಾವುಟಗಳ ಜೊತೆಗೆ ನೀಲಿ ಆಗಿರ್ತಕ್ಕಂಥ ಬಟ್ಟೆಯಿಂದ ಅಲಂಕಾರ ಮಾಡ್ತಕ್ಕಂಥದ್ದು ಇಡೀ ಕೋಲಾರದಲ್ಲಿ ಆಗಬೇಕಂತಕ್ಕಂಥದ್ದು. ಅದಾದಮೇಲೆ ಒಂದು ದಿವಸಕ್ಕೆ ಮಟ್ಟಿಗೆ ಯಾವುದು ನಮ್ಮ ಕೋಲಾರದಲ್ಲಿ ಇರ್ತಕ್ಕಂಥ ಏನು ಮದ್ಯದ ಅಂಗಡಿಗಳು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಸ್ತಬ್ಧ ಚಿತ್ರಗಳು ಮೀಟಿಂಗ್ ಎಲ್ಲ ಇರ್ತೈತೆ. ಹಾಗಾಗಿ ಇರೋದ್ರಿಂದ ಬಾರ್ನ ಆ ಒಂದು ದಿವಸಕ್ಕೆ ನೀವು ಮುಚ್ಚಿಬಿಡತಕ್ಕಂಥದ್ದು ಜಿಲ್ಲಾಧಿಕಾರಿಗಳು ಅಬಕಾರಿ ಇಲಾಖೆಗೆ ಸೂಚನೆ ಕೊಡಿ ಅಂತ ಹೇಳ್ತಕ್ಕಂಥದ್ದು ಎಲ್ಲ ಬೇಡಿಕೆ ಆಯಿತು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಈ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಅಂಬೇಡ್ಕರ್ ಅವರು 22 ವ್ಯಾಲ್ಯೂಮ್ಸು ಐತೆ. 22 ವ್ಯಾಲ್ಯೂಮ್ಸು ಈಗಾಗಲೇ ಸಿಗ್ತಾ ಇಲ್ಲ, ಎಲ್ಲೂ ಸಿಗ್ತಾ ಇಲ್ಲ. ಅದರಲ್ಲಿ ಡೀಟೇಲ್ ಆಗಿರ್ತಕ್ಕಂಥ ವಿಚಾರಗಳು ಬೇಕಾದಷ್ಟು ಐತೆ. ಪಾರ್ಟ್ ಆಫ್ ಪಾಕಿಸ್ತಾನ ಮತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ತಿರ್ತಕ್ಕಂಥ ವಿಶೇಷವಾಗಿ ಪುಸ್ತಕಗಳಲ್ಲಿ ಐತೆ. ಅದು ಪ್ರತಿಯೊಬ್ಬರಿಗೂ ಅದು ಕೈ ಸೇರಬೇಕಂತಕ್ಕಂಥದ್ದು. ಅದನ್ನು DC ಅವ್ರಿಗೆ ಹೇಳಿ ಅದನ್ನು ತರಿಸಿ ಎಲ್ಲರೂ ಓದಬೇಕು ಅಂಬೇಡ್ಕರ್ ವಿಚಾರಗಳು ಅಂತ ಹೇಳ್ತಕ್ಕಂಥದ್ದು. ಅದಾದಮೇಲೆ DC ಕಚೇರಿ ಮುಂದೆ ನೂತನವಾಗಿ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಮಾಡಲಿಕ್ಕೆ ಜಿಲ್ಲಾಧಿಕಾರಿಗಳು ಗುದ್ದಲಿ ಪೂಜೆ ಜನಪ್ರತಿನಿಧಿಗಳ ನೇತೃತ್ವ ವಹಿಸಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಗುದ್ದಲಿ ಪೂಜೆಯಲ್ಲಿ ತದನಂತರ ಏನು ಇದು ಅಂಬೇಡ್ಕರ್ ಅವರ ಒಂದು ಪುತ್ಥಳಿ ಆದ ನಂತರ ಅದರಲ್ಲಿ ಎಲ್ಲ ಹೋರಾಟಗಾರರು ನಮ್ಮ ಜಿಲ್ಲೆಯಲ್ಲಿ ಶ್ರಮಿಸಿರ್ತಕ್ಕಂಥ ದಲಿತ ಸಂಘಟನೆಯಲ್ಲಿ ಇತರೆ ಸಂಘಟನೆಯವರು ಆಗಿರ್ಬೋದು, ಬೇರೆ ಸಂಘಟನೆಗಳಿರ್ತಕ್ಕಂಥವರು ಎಲ್ಲ ಪ್ರತಿಯೊಬ್ಬರನ್ನು ಗುರುತಿಸಿ ನಮ್ಮ ದೆಹಲಿನಲ್ಲಿ ಇಂಡಿಯಾ ಗೇಟು ಹತ್ರ ಹಾಕಿದ್ದಾರೆ ನೋಡು. ಇದರಲ್ಲಿ ಆ ಮಾದರಿಯಲ್ಲಿ
ಎಲ್ಲರ ಹೆಸರುಗಳು ಬರಬೇಕು, ಪ್ರತಿಯೊಬ್ಬ ಹೆಸರನ್ನು ಬರಬೇಕು ಅಂತಕ್ಕಂಥದ್ದು ಇದೊಂದು ಬೇಡಿಕೆ ಇಕ್ಕಿದ್ದೇನೆ. ಎಲ್ಲ ಹೋರಾಟಗಾರರ ಹೆಸರೆಲ್ಲ ಬರಬೇಕು. ಆದ್ದರಿಂದ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಅಂಗವಾಗಿ ಇಡೀ ಕೋಲಾರ ನಗರದಲ್ಲಿ ಬರ್ತಕ್ಕಂಥ ಎಲ್ಲ ಗ್ರಾಮೀಣ ಭಾಗದಲ್ಲಿ ಬರ್ತಕ್ಕಂಥವ್ರು, ನಗರ ಭಾಗದಲ್ಲಿ ಬರ್ತಕ್ಕಂಥವ್ರು ಈ ಅದ್ಧೂರಿಯಾಗಿ ಕಾರ್ಯಕ್ರಮನ ಜೊತೆಗೆ ನಡೆಸ್ಕೊಡ್ಬೇಕು. ಎಲ್ಲರೂ ಬರಬೇಕು. ಇದಕ್ಕೆ ಎಲ್ಲ ನಮ್ಮ ಅಕ್ಕ ತಂಗಿರು, ಅಣ್ಣ ತಮ್ಮಂದಿರು, ಸಾರ್ವಜನಿಕರು ಎಲ್ಲ ಭಾಗವಹಿಸಿ ಈ ಕಾರ್ಯಕ್ರಮನ ಎಲ್ಲ ಸಂಘಟನೆಗಳು ಬರಬೇಕಾಗಿ ನಾನು ಸಹ ಇವತ್ತು ತಮ್ಮ ಮಾಧ್ಯಮ ಮುಖಾಂತರದಲ್ಲಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಜೈ ಭೀಮ್.